ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಇರ್ತಾರೆ. ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರನ್ನು ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದಿರ್ತಕ್ಕಂಥದ್ದು. ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾಯಿದೆ. ಒನ್ ಟು ಒನ್ ಮಾತಾಡಿಸೋದು ಇಲ್ಲ, ಒನ್ ಟು ಒನ್ ಏನಿಲ್ಲ. ಒನ್ ಟು ಒನ್ ಮಾತಾಡಿಸೋಂಥದ್ದು ಏನು ನಾವೇನು ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಶೇಷವೂ ಇದರಲ್ಲಿಲ್ಲ. ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು. ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರು ಇರ್ತಾರೆ. ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜ್ಯುವಿನೇಟ್ ಮಾಡಿ ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ. ಆ ಕೆಲಸ ನಡೀತದೆ. ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಇರ್ತಾರೆ. ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರನ್ನು ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದಿರ್ತಕ್ಕಂಥದ್ದು. ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾಯಿದೆ. ಒನ್ ಟು ಒನ್ ಮಾತಾಡಿಸೋದು ಇಲ್ಲ, ಒನ್ ಟು ಒನ್ ಏನಿಲ್ಲ. ಒನ್ ಟು ಒನ್ ಮಾತಾಡಿಸೋಂಥದ್ದು ಏನು ನಾವೇನು ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಶೇಷವೂ ಇದರಲ್ಲಿಲ್ಲ. ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು. ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರು ಇರ್ತಾರೆ. ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜ್ಯುವಿನೇಟ್ ಮಾಡಿ ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ. ಆ ಕೆಲಸ ನಡೀತದೆ. ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಇರ್ತಾರೆ. ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರನ್ನು ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದಿರ್ತಕ್ಕಂಥದ್ದು. ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾಯಿದೆ. ಒನ್ ಟು ಒನ್ ಮಾತಾಡಿಸೋದು ಇಲ್ಲ, ಒನ್ ಟು ಒನ್ ಏನಿಲ್ಲ. ಒನ್ ಟು ಒನ್ ಮಾತಾಡಿಸೋಂಥದ್ದು ಏನು ನಾವೇನು ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಶೇಷವೂ ಇದರಲ್ಲಿಲ್ಲ. ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು. ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರು ಇರ್ತಾರೆ. ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜ್ಯುವಿನೇಟ್ ಮಾಡಿ
ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ. ಆ ಕೆಲಸ ನಡೀತದೆ. ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಇರ್ತಾರೆ. ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರನ್ನು ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದಿರ್ತಕ್ಕಂಥದ್ದು. ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾಯಿದೆ. 1-to-1 ಮಾತಾಡಿಸೋಂಥ ಪ್ರಯತ್ನ ಇಲ್ಲ, 1-to-1 ಏನಿಲ್ಲ. 1-to-1 ಮಾತಾಡಿಸೋಂಥದ್ದು ಏನು ನಾವೇನು ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಶೇಷವೂ ಇದರಲ್ಲಿಲ್ಲ. ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು. ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರು ಇರ್ತಾರೆ. ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜ್ಯುವಿನೇಟ್ ಮಾಡಿ ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ. ಆ ಕೆಲಸ ನಡೀತದೆ. ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ನಮ್ಮ ಶಾಸಕರಾಗಿರ್ತಕ್ಕಂಥವರು ಅವರವರ ಚಟುವಟಿಕೆಯಲ್ಲಿರ್ತಾರೆ. ಯಾರು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಅವರು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಇರ್ತಾರೆ. ಇದು ಒಂದು ಸಹಜ ಪ್ರಕ್ರಿಯೆ. ಇದರಲ್ಲಿ ಪಕ್ಷದ ಸಂಘಟನೆಯಲ್ಲಿ ಅವರನ್ನು ತೊಡಗಿಸ್ಕೊಳ್ಬೇಕಾಗ್ತದೆ. ಈ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆಯೋ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ಶಾಸಕರು ಅಥವಾ ಯಾರ್ಯಾರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು ಇಂಥವರೆಲ್ಲರನ್ನೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಇವತ್ತು ಕಲೆ ಹಾಕಿ ಅವರನ್ನು ಜೊತೆಯಲ್ಲಿ ಮಾತುಕತೆ ಮಾಡಲಿಕ್ಕೆ ಅಂತೇಳಿ ಇವತ್ತು ಕರೆದಿರ್ತಕ್ಕಂಥದ್ದು. ಇದು ಪಕ್ಷದ ಚಟುವಟಿಕೆಗೆ ಪೂರಕವಾಗಿ ಮುಖಂಡರೆಲ್ಲರನ್ನೂ ಕೂಡ ಕೂಡಿಸುವ ಕೆಲಸವನ್ನು ಇವತ್ತು ಪಕ್ಷ ಮಾಡ್ತಾಯಿದೆ. 1-to-1 ಮಾತಾಡಿಸೋಂಥ ಪ್ರಯತ್ನ ಇಲ್ಲ, 1-to-1 ಏನಿಲ್ಲ. 1-to-1 ಮಾತಾಡಿಸೋಂಥದ್ದು ಏನು ನಾವೇನು ಸರ್ಕಾರ ರಚನೆ ಮಾಡ್ತಾ ಇಲ್ಲ ಅಥವಾ ಬೇರೆ ಏನು ವಿಶೇಷವೂ ಇದರಲ್ಲಿಲ್ಲ. ನಾವು ಪಕ್ಷದ ಸಂಘಟನೆಯಲ್ಲಿ ಎಲ್ಲ ಮುಖಂಡರುಗಳು ಮೊದಲಿಂದಲೂ ತೊಡಗಿಕೊಂಡಿದ್ದವರು. ಕೆಲವು ಕಾರಣಾಂತರದಿಂದ ಸೋತ ಮೇಲೆ ಸ್ವಲ್ಪ ತಟಸ್ಥವಾಗಿಯೂ ಇದ್ದವರು ಇರ್ತಾರೆ. ಇಂಥವ್ರನ್ನೆಲ್ಲವನ್ನು ಕರೆದು ಒಂದು ರೀತಿಯ ರಿಜ್ಯುವಿನೇಟ್ ಮಾಡಿ ಅವರೆಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಮಾನ್ಯ ಅಧ್ಯಕ್ಷರು ಕೈ ಹಾಕಿದ್ದಾರೆ. ಆ ಕೆಲಸ ನಡೀತದೆ.